ಇದು ನನ್ನ ನಾ ತೊಗೊಂಡುವಾಗ 25,000 ರೂಪಾಯಿ ಕೊಟ್ಟಿದ್ದು ಸಾಲ ಮಾಡಿ ನಾ ತೊಗೊಂಡಿದ್ದೆ. ಬಹಳ ಒಂದು ಲಕ್ಕಿ ಗಾಡಿ ನಂಗಿದು. ಇದು ನನ್ನ ಲೈಫ್ ಬದಲಾವಣೆಯ ಗುರುತು. ಇದು ನೋಡೋಕ್ಕೇನು ಸಣ್ಣ ಬೈಕ್ ನಿಮಗೆ ಕಾಣ್ತೈತಿ, ಬಟ್ ಆದರೆ ಇದು ನನಗೊಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಫಸ್ಟಿಗೆ ನಾ ತೊಗೊಂಡುವಾಗ 25,000 ರೂಪಾಯಿ ಕೊಟ್ಟಿದ್ದು ಸಾಲ ಮಾಡಿ ನಾ ತೊಗೊಂಡಿದ್ದೆ. ಆದರೆ 25,000 ಸಾಲ ಮಾಡಿ ತೊಗೊಂಡಾದ್ಮೇಲೆ ಇದ್ರ ಬಗ್ಗೆ ನನಗೆ ಇದು ಇಡೀ ಜೀವನನೇ ಕಲಿಸ್ಕೊಡ್ತಿದ್ದು ಗಾಡಿ. ಇದು ಗಾಡಿ ಅಂತ ಹೇಳಿದ್ರೆ ಗೊತ್ತಾಗಲ್ಲ, ನನ್ನ ಲೈಫ್ ಚೇಂಜ್ ಮಾಡಿದ್ದು ಒಂದು ಲಕ್ಕಿ ಗಾಡಿ ಅನ್ನೋ ಥರನೇ. ಆದರೂ ಇದರಿಂದ ನಾ ಭಾಳ ಕಲ್ತೀನಿ. ಎಲ್ಲರೂ ಭಾಳ ಮಂದಿ ಅಂದರು ಇದ್ಯಾಕೆ ತೊಗೊಂಡು ಬೇರೆ ತೊಗೋಬೇಕಾಗಿತ್ತು ಚಲೋದೊಂದು ಅಂತಂದರು. ಇದುವರೆಗೂ ನನಗೆ ಎಲ್ಲಿ ಕೈ ಕೊಟ್ಟಿಲ್ಲ. ಬೇಕಾದಲ್ಲಿ ಇದು ತೊಗೊಂಡ ಗೋವಾ ಟ್ರಿಪ್ ಮಾಡಿದೆ, ಅಂಜನಾದ್ರಿ ಹೋದೆ, ಬಿಜಾಪುರ, ಆಲಿಮಟ್ಟಿ ಮತ್ತು ದೂರ ರಗಡ್ ಸರಿ ಎಲ್ಲ ಕಡೆ ಹೋಗಿ ಬಂದೀನಿ. ಇನ್ನೂ ಹೋಗ್ತೀನಿ ಇದ್ರ ಜೊತೆ. ಬಟ್ ಇವಾಗ ಯಾಕೋ ಇದು 2 ವರ್ಷ ಕಂಪ್ಲೀಟ್ ಆಗಿ ಇವಾಗ ಎರಡು ವರ್ಷ ಮ್ಯಾಗ ಆಯ್ತು. ಇವಾಗ ಒಂಚೂರು ಯಾಕೋ ಗಾಡಿ ನೋಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಎಲ್ಲಿ ಲಾಂಗ್ ತೊಗೊಂಡು ಹೋಗ್ಬಾರ್ದು ಅಂತ ಅನಿಸ್ತೈತಿ. ಬಟ್ ಆದರೆ ಇದರಿಂದ ನಾ ಭಾಳ ಕಲ್ತೀನಿ. ಪ್ರತಿಯೊಬ್ಬರು ಹುಡುಗರಿದ್ದಾಗೂ ಇಂಥದ್ದೊಂದು ಗಾಡಿನೇ ಆಗಲಿ ಒಂದು ಏನೇ ಆಗಲಿ ಅದರಿಂದ ಅವರು ಜೀವನ ಕಲ್ತಿರೋದು ಭಾಳ ಇರುತ್ತೆ. ಅಂಥದ್ದೇನರ ನಿಮ್ದು ಗಾಡಿಯಿಂದನೇ ನಿಮ್ಮ ಲೈಫ್ ಜೀವನ ಕಷ್ಟ ಏನಂದ್ರೆ ಗೊತ್ತಾಗಿತ್ತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ನನ್ನ ಕಷ್ಟ ಗೊತ್ತು ಮಾಡಿದ್ದು ಗಾಡಿ ಈ ಗಾಡಿ. ಜಸ್ಟ್ ಇದು ನಂದು ಒಂದು 17 ವಯಸ್ಸು 18 ವಯಸ್ಸು ಹತ್ತತ್ರ ಇದ್ದಾಗ ತೊಗೊಂಡಿದ್ದು ಗಾಡಿನ ಇದು. ಫಸ್ಟಿಗೆ 2-3 ಕಂತು ಮನೆಯವ್ರು ಕಟ್ಟಿದ್ರು, ಉಳಿದಿದ್ದು ಕಂತು ಅವಾಗ ಗೊತ್ತಾಯ್ತಿದ್ದು ಮನೆಯವ್ರು ಯಾಕೆ ಕಟ್ಟಬೇಕು. ನಾವು ಮೇರಿ ಗಾಡಿ ನಾವು ತಿರುಗಾಡು ಮಾಡಿ ಶೋಕಿ ಮಾಡೋ ಗಾಡಿ ಈ ಗಾಡಿ ಕಂತು ಕಟ್ಟೋಕ್ಕಾಗಂಗಿಲ್ಲ, ಎಣ್ಣೆ ಹಾಕೋಕ್ಕಾಗಿಲ್ಲ ಅಂದ್ರೆ ವೇಸ್ಟ್ ನಮ್ದೆಲ್ಲ ಅದು ಶೋಕಿ ಅದೆಲ್ಲ. ಅದಕ್ಕೆ ದುಡ್ಯಾಕೆ ಹೋದಾಗ ಇದ್ರ ಗಾಡಿ ಲೋನ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಸ್ವಂತದಾಗಿರೋ ನಂದು ಒಂದು ಐಫೋನ್ ತೊಗೊಂಡೆ. ಐಫೋನ್ ಕನ್ಸಿತ್ತು 5 ವರ್ಷದ್ದು. ಗಾಡಿ ತೊಗೋಬೇಕಂತ ಭಾಳ ಹಠ ಮಾಡ್ತಿದ್ದೆ. ಬಟ್ ಅದನ್ನು ಕಷ್ಟಪಟ್ಟಾಗ ಈ ಗಾಡಿ ಬಂದಾದ್ಮೇಲೆ ಗೊತ್ತಾಯ್ತು ಕಷ್ಟಪಟ್ಟರೆ ಏನೆಲ್ಲ ಸಿಗ್ತೈತೆ ಅಂತ. ಭಾಳ ಒಂದು ಲಕ್ಕಿ ಗಾಡಿ ನಂಗಿದು.